ಇಂಡಿಯನ್ ಮೀಡಿಯಾ ಬಗ್ಗೆ ಸ್ವಾಗತ. ನಾನು ಪದ್ಮಶ್ರೀ. ನಮ್ಮ ಎಲೆಕ್ಷನ್ ಯಾತ್ರೆ ಇವತ್ತು ಚಿಕ್ಕಪೇಟೆಗೆ ಬಂದು ತಲುಪಿದೆ. ಎಲ್ಲ ಪ್ರತಿಯೊಬ್ಬ ನೋಡಿದ್ರೆ ಇದು ಜಾಸ್ತಿ ಅದು ಜಾಸ್ತಿ ಎಲ್ಲ ಜಾಸ್ತಿ ಮಾಡೋರಲ್ಲ, ಏನು ಕಮ್ಮಿ ಮಾಡೋರ? ಸಿಲಿಂಡರ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ. ಕೂತ್ಕೊಂಡು ಏನ್ ಮಾಡವ್ರ ಇವರು? ಏನ್ ಮಾಡಿಲ್ಲ. ಈಗಿರೋ MLA ಅವರು ಬರೀ ಓಟ್ಗೋಸ್ಕರ ಓಡಾಡ್ತಾ ಇದಾರೆ. ಇವಾಗ ಏನ್ ಮಾಡ್ತಾ ಇದಾರೆ? ಈಗ ಏನು ಇಲ್ಲ, ಮಾಡ್ತಾ ಇಲ್ಲ. ಈಗ ಅನ್ನ ಬದಲು ಒಂದಿನ ಚೇಂಜ್ ಆಗಿದ್ರೆ ಇಲ್ಲ, ಒಂದೇ ಇದ್ರೆ ಟೇಸ್ಟ್ ಇರಲ್ಲ, ತಿನ್ನಕ್ಕೆ ಪದಾರ್ಥ ಚೆನ್ನಾಗಿರ್ತದೆ. ನಾವಿವತ್ತು ಚಿಕ್ಕಪೇಟೆಯ ಸಿದ್ದಾಪುರ ವಾರ್ಡ್ ನಲ್ಲಿ ಇದೀವಿ. ಚಿಕ್ಕಪೇಟೆ ಇಲ್ಲಿ ಎಲೆಕ್ಷನ್ ಜಿದ್ದಿ ತುಂಬಾನೇ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಮೊದಲೇ ಕಾಂಗ್ರೆಸ್, ಬಿಜೆಪಿ, JDS ನಡುವೆ ಟಫ್ ಫೈಟ್ ಇದ್ರೆ ಜನರಿಗೆ ಎಷ್ಟು ಮಟ್ಟಕ್ಕೆ ತೃಪ್ತಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಸರ್, ಈ ಸಲ ಎಲೆಕ್ಷನ್ ವಾತಾವರಣ ಹೇಗಿದೆ ಚಿಕ್ಕಪೇಟೆನಲ್ಲಿ? ಚಿಕ್ಕಪೇಟೆಯಲ್ಲಿ ಐತೆ ಸ್ವಲ್ಪ ಚಟಾಪಣೆ ನಡೀತಾ ಐತೆ. ಯಾರು ಗೆಲ್ಬೋದು ಸರ್ ನಿಮ್ ಪ್ರಕಾರ? ಗೆಲ್ಲೋದು ಯಾರು ಅಂತ ಇವಾಗ 2 ಜನ ಐತೆ ಫೈಟ್, ಕಾಂಗ್ರೆಸ್ ಬಿಜೆಪಿ. ಅದರಲ್ಲಿ ಯಾರನ್ನ ಒಬ್ರು ಒಬ್ಬರಲ್ಲಿ ಯಾರನ್ನ ಒಬ್ರು ಗೆಲ್ತಾರೆ. ಸರ್, ಈಗ ಏನಾದ್ರು ಸಮಸ್ಯೆಗಳಿದೆ ವಾರ್ಡ್ ಅಲ್ಲಿ ಸಮಸ್ಯೆ ತಕ್ಲೀಫ್? ಅಂತದ್ದು ಏನು ತಕ್ಲೀಫ್ ಅಲ್ಲಿ ಬೇಜಾರ ಇರ್ತದೆ. ಅಲ್ಲಿ ತಕ್ಲೀಫ್ ಬೇಜಾರ ಇರ್ತದೆ. ವಾಟರ್ ಸಪ್ಲೈ ಐತೆ, ಸಾವೆಂಟ್ ರೇಟ್ ಹಂಗೆ ಬಿಡ್ತದೆ. ವಾಟರ್ ಸರಿಯಾಗಿ ಬಿಡಲ್ಲ. ಫುಲ್ ತೊಂದ್ರೆ ಇಲ್ಲಿ ವಾರ್ಡಲ್ಲಿ. ಇವಾಗ ಗೆದ್ದು ಬರೋ MLA ಏನ್ ಕೆಲಸ ಮಾಡ್ಕೊಡ್ಬೇಕು? ಇವಾಗ KM ಕಾಲೋನಿಗೆ ವಾಟರ್ ಸಪ್ಲೈ ಐತೆ. ಸಪ್ಲೈ ಐತೆ ಇಲ್ಲಿ. ಈ KM ಕಾಲೋನಿಯಿಂದಾನೆ ಎಲ್ಲಾ ವಾಟರ್ಸ್ ಎಲ್ಲಾ ಇದು ಅಪ್ರೂವಲ್ ಆರ್ಡರ್. ಇದು ಈ ಕಾಲೋನಿಯಿಂದ ಬೇರೆ ಕಡೆ ಎಲ್ಲ ತಗೋಬಿಟ್ಟು ಯೂಸ್ ಮಾಡ್ತಾರೆ. ಇವಾಗ ಏನಾಗುತ್ತೆ, ಇಲ್ಲಿ ಕೊಡ್ಬೇಕು ವಾಟರ್, ಬೇರೆ MLA ಬಂದು ರೆಕಮೆಂಡ್ ಮಾಡ್ತಾನೆ, ಆ ಕಡೆ ಬಿಡ್ತಾರೆ, ಬೇರೆ ಕಡೆ ಬಿಡ್ತಾರೆ. ಒಂದ್ ಕಡೆ ಕ್ಲೋಸ್ ಮಾಡಕ್ ಮುಂಚೆನೆ ಒಂದ್ ಕಡೆ ನೀರ್ ಬಿಡ್ತಾರೆ. ನೀರ್ದು ಪ್ರಾಬ್ಲಮ್ ಇದೆ. ಈಗ ಬಿಸಿನೆಸ್ ಎಲ್ಲ ಒಂದ್ ಸ್ವಲ್ಪ ಡೌನ್ ಆಗಿರೋ ಕಾಲ, ಬೆಲೆ ಏರಿಕೆ ಬೇರೆ ಜಾಸ್ತಿ. ಪರವಾಗಿಲ್ಲ, ಮ್ಯಾನೇಜ್ ಆಗ್ತಿದ್ಯಾ? ಪರವಾಗಿಲ್ಲ, ನಡೀತಾ ಇದೆ. ಆದ್ರೆ ಇಲ್ಲಿ ಸರ್ಕಾರಗಳು ಸರಿಯಾಗಿ ನಡೆಸ್ತಾ ಇರೋದ್ರಿಂದ ಜನಕ್ಕೆ ಈ ಆರ್ಥಿಕವಾಗಿ ಏರುಪೇರು ಆಗ್ತಿದೆ ಇದೆ. ಸರ್, ಈಗ ನಿಮ್ಮ ಪ್ರಕಾರ ಸಿದ್ದಾಪುರ ವಾರ್ಡ್ ನಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು? ತುಂಬಾ ಆಗ್ಬೇಕಾಗಿದೆ ಮೇಡಮ್. ಏನೇನು ಸರ್? ಏನು ಆಗಿಲ್ಲ, ಬರೀ ರೋಡು ಮೋರಿ ಅಷ್ಟೇ ಮಾಡ್ತಾರೆ ಹೊರತು ಇನ್ನೇನು ಬೇರೆ ಕೆಲಸ ಮಾಡ್ತಾ ಇಲ್ಲ. ಯುವಕರಿಗೆ ಒಂದು ಶಾಲೆ ಕಟ್ಟಿಸ್ಕೊಡೋದು ಯಾವ್ದು ಇಲ್ಲ. ಈ ಬಿಜೆಪಿ ಸರ್ಕಾರದಲ್ಲಿ ಉದಯ ಗಡಚಾರನವರು ಏನ್ ಕೆಲಸನೂ ಮಾಡಿಲ್ಲ. ಬರೀ ಅವ್ರಿವ್ರು ಮನೆ ಕಟ್ಟಿದ್ರೆ ಕಮಿಷನ್ ಅದು ಇದ್ರಲ್ಲಿ ಅವ್ರ ಹತ್ರ ಇದು ದುಡ್ಡಿಸ್ಕೊಳ್ಳೋದು. ಸರ್, ಈಗ MLA ಆಗಿ ಗೆದ್ದು ಬರೋದ್ರಿಂದ ಏನ್ ಕೆಲಸಗಳಾಗ್ಬೇಕು? ಇವ್ರು ಯಾರು ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ಮೇಡಮ್. ಯಾರ ಮೇಲೂ ನಂಬಿಕೆ ಇಲ್ಲ. ಮೊದ್ಲಿದ್ದವರು RV ದೇವರಾಜವರು ಅಲ್ಪ ಸ್ವಲ್ಪ ನೋಡಂಗೆ ದೇವಸ್ಥಾನಗಳು, ನೀರಿನ ಅಭಾವಗಳು ಇತ್ತು, ಅದನ್ನೆಲ್ಲ ಮಾಡಿದ್ದಾರೆ. ಈಗಲೂ ಅವರು ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ. ಗೆಲ್ಬೇಕಲ್ಲ. ಇಲ್ಲಿ ಇವರೊಬ್ರು ಬಂದಿದಾರಲ್ಲ, KGF ಬಾಬು ಅಂತ, ಅವರಿಂದಾನೇ ಎಫೆಕ್ಟ್. ಬಿಜೆಪಿಗೆ ಆರಾಮಾಗಿ ಕುತ್ಕೊಂಡು ಗೆಲ್ತಾರೆ. ಕಾಂಪಿಟೇಷನ್ ಹೇಗಿದೆ ಸರ್? ಟಫ್ ಆಗಿದೆಯಾ? ಟಫ್ ಅಲ್ಲ ಮೇಡಮ್, ಕಾಂಪಿಟೇಷನ್ ಎಲ್ಲ ಇದು. ಬಿಜೆಪಿಗೆ ಸುಲಭವಾಗಿ ಗೆಲುವಾಗುತ್ತೆ ಅಷ್ಟೇ. ಸಿದ್ದಾಪುರ ವಾತಾವರಣ ಫುಲ್ ಚೆನ್ನಾಗಿದೆ. ರೋಡಿಗೆ ಇಲ್ಲ, ಎಲ್ಲಾ ಫ್ಯಾಮಿಲಿಗಳೆಲ್ಲ ನೆಮ್ಮದಿಯಾಗಿ ಇದ್ದಾರೆ. ಅಭಿವೃದ್ಧಿ ಕೆಲಸಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕಡೆಯಿಂದ ಯಾವ್ದೇ ರೀತಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಎಲೆಕ್ಷನ್ಸ್ ಬೇರೆ ಹತ್ರ ಬರ್ತಾ ಇದೆ. ಯಾರು ಒಲವು ಜನರಿಗೆ ಹೆಚ್ಚು ಇದೆ ಈ ಬಾರಿ? ಇಲ್ಲ, ನನ್ ಪರ್ಸನಲ್ ಕೇಳಿದ್ರೆ ನಾನು ಬಿಜೆಪಿನೇ. ಬಿಜೆಪಿ ಯಾಕೆ ಸರ್? ಬಿಜೆಪಿ ಇಲ್ಲ, ಇಸ್ ಗುಡ್ ಜಾಬ್. ನಮ್ಮ MLA ಅವರು ತುಂಬಾ ಚೆನ್ನಾಗಿ ಎಲ್ಲ ನೋಡಿ. ಇವಾಗ ಇದು ವೈಟ್ ಟಾಪಿಂಗ್ ಮಾಡಿದ್ರು, ಪಾರ್ಕ್ಸ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ಲೈಟ್ಸ್ ಏನ್ ಬೇಕು ನೆಸೆಸಿಟಿ. ಅಲ್ಲಿ ಯಾರು ಕೌನ್ಸಿಲರ್ ಇಲ್ಲ ಅಂದ್ರೂ ಇಸ್ ಟೇಕಿಂಗ್ ಇನ್ ಚಾರ್ಜ್. ಸೊ ಈ ಬಾರಿ ಅವರು ಗೆಲ್ಲೋ ಚಾನ್ಸಸ್ ಇದೆ ಅಂತ 100% ಪಾರ್ಷಲ್. ಸರ್, ಈಗ KGF ಬಾಬು ಆಗ್ಲಿ ಅಥವಾ ಬೇರೆ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಟಫ್ ಫೈಟ್ ಇದೆ. ಸೊ ಏನಾದ್ರು ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಹೋದ್ಸ್ ಏನಾದ್ರು ಡಿವೈಡ್ ಆಗುತ್ತೆ ಈ ಸಲ ಅಂತ? ಮೇ ಬಿ ಕಾಂಪಿಟೇಷನ್ ಅಂದ್ರೆ ಇದ್ದೇ ಇರುತ್ತೆ. ಟಫ್ ಕಾಂಪಿಟೇಟರ್ ಅಂದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಈ ರೀತಿ ಇದೆಯಾ? ಹೌದು. ಥ್ಯಾಂಕ್ ಯು. ನಿಮ್ಮ ಒಲವು ಯಾರ ಕಡೆಗಿದೆ? ಬಿಜೆಪಿ ಕಡೆಗೆ. ಸರ್, ನಿಮ್ಮ ಒಲವು ಯಾರ ಕಡೆ ಇದೆ? ನಮ್ಗೆ ಯಾರ ಬರ್ಲಿ ಅಭಿವೃದ್ಧಿ ಆಗ್ಬೇಕಷ್ಟೇ. ಕೆಲಸ ಕಾಂಗ್ರೆಸ್ ಬರ್ಲಿ, ಬಿಜೆಪಿ ಯಾರ ಬರ್ಲಿ, ಬಟ್ ಕೆಲಸ ಚೆನ್ನಾಗಿ ಮಾಡ್ಬೇಕು. ಓಕೆ, ಇವಾಗ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಈಗ ಗೆದ್ದು ಬರೋ ಒಂದು ಶಾಸಕರಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಎಲ್ಲ ಕಡೆ CC ಕ್ಯಾಮ್ರಾ ಹಾಕ್ಬೇಕು ಮೇಡಮ್. CC ಕ್ಯಾಮ್ರಾ ಎಲ್ಲೂ ಇಲ್ಲ. ಫಸ್ಟ್ ಅದು ಮಾಡ್ಬೇಕು. ಅವರು CC ಕ್ಯಾಮ್ರಾ ಹಾಕ್ಬೇಕು. ಸ್ಲಮ್ಗಳೆಲ್ಲ ರೆಡಿ ಮಾಡಿಸ್ಬೇಕು, ವಾಟರ್ ರೆಡಿ ಮಾಡಿಸ್ಬೇಕು. ತುಂಬಾ ಕೆಲಸ ಇದೆ.
ಬಂದು ನಿಂತ್ಕೊಂಡು ಮಾಡಿಸ್ಬೇಕು ಅಷ್ಟೇ. ಅವರು ಯಾರೇ ಗೆಲ್ಲಿ ಏರಿಯಾ ಇಂಪ್ರೂವ್ ಮಾಡ್ಬೇಕಷ್ಟೇ. ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್? KGF ಬಾಬು ಎಂಟ್ರಿ ಆಗಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಟಫ್ ಆಗ್ಬೋದು ಅನ್ಸುತ್ತೆ. ಬಿಜೆಪಿ ಬರ್ಬೋದು. ಬಿಜೆಪಿ ಬರ್ಬೋದು. ಬಟ್ ಟಫ್ KGF ಬಾಬು ಇಲ್ಲ ಅಂದ್ರೆ 100% ಕಾಂಗ್ರೆಸ್ ಬರೋದು. ಮುಸ್ಲಿಮ್ಸ್ ಓಟ್ ಎಲ್ಲ ಆಲ್ಮೋಸ್ಟ್ KGF ಬಾಬು ತಗೊಂಡ್ಬಿಡ್ತಾರೆ. ಅವರು ತುಂಬಾ ಬಂದು ಓಡಾಡ್ತಾ ಇದ್ದಾರೆ. 6 ತಿಂಗಳಿಂದ ಏರಿಯಾ ಎಲ್ಲ ಸರ್ವೆ ಮಾಡಿದ್ದಾರೆ. ಅವರದ್ದು ಒಲವು ತುಂಬಾ ಇದೆ ಆ ಕಡೆ. ಮುಸ್ಲಿಂ ಅವ್ರದ್ದು ಓಟ್ ಎಲ್ಲ ಬೀಳ್ಬಹುದು. ಅದಕ್ಕೋಸ್ಕರ ಸ್ವಲ್ಪ ಟಫ್ ಆಗುತ್ತೆ ಮರಿ ದೇಜ್ ಅವರಿಗೆ. ಇಲ್ಲ ಅಂದ್ರೆ ಅವ್ರು ನಿಂತಿಲ್ಲ ಅಂದ್ರೆ 100% ಕಾಂಗ್ರೆಸ್ ವಿನ್ ಆಗ್ತಾ ಇದ್ದಿದ್ದು. ಕೆಲಸ ಮಾಡ್ಕೊಡ್ತಾರ ದೇವರಾಜ್ ಅವರು? ಮಾಡ್ಕೊಡ್ತಾರಲ್ಲ. ಈಗಿರೋ ಗರುಡಾಚಾರ್ಯ ಅವರು ಏನೇನ್ ಕೆಲಸ ಅವ್ರು ಮಾಡಿದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಏನೇನ್ ಮಾಡ್ಕೊಟ್ಟಿದ್ದಾರೆ? ರೋಡ್ ಹಾಕಿದ್ದಾರೆ, ಪೈಪ್ ಹಾಕಿದ್ದಾರೆ, ಮನೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಆದ್ರೂ ನಿಮ್ಗೆ ದೇವರಾಜ್ ಅವರೇ ಬೇಕು? ಆಸೆ ಅಷ್ಟೇ, ಬೇರೆ ಏನು. ಆಸೆ ಅಷ್ಟೇ. ಮಸಾಲೆ ದೋಸೆ ಒಂದ್ ದಿವಸ ಇಡ್ಲಿ ಸಾಂಬಾರ್ ಹಂಗೆ ತಿಂದೆ. ಹಂಗೆ ಲಾಸ್ಟ್ ಟೈಮ್ ಗರುಡಾಚಾರ್ಯ ಅವರು ಇದ್ರು, ಈ ಸಲ ದೇವರಾಜ್ ಅವರು ಬರ್ಲಿ. ಯಾರನ್ನ ಬರ್ಲಿ ಒಂದೊಂದ್ ದಿನ ಚೇಂಜ್ ಆಗಿರಲ್ಲ. ಒಂದೇ ಇದ್ರೆ ಟೇಸ್ಟ್ ಇರಲ್ಲ ಟೇಸ್ಟ್ ಇರಲ್ಲ ತಿನ್ನಕ್ಕೆ. ಪದಾರ್ಥ ಚೆನ್ನಾಗಿರ್ತದೆ. ಅವರು ತುಂಬಾ ಚೆನ್ನಾಗಿದೆ, ಅತ್ಯುತ್ತಮವಾಗಿ ಎಲ್ಲ ನಡೀತಾ ಇದೆ. ಎಲ್ಲ ನಡೀತಾ ಇನ್ನ ಮುಂದಕ್ಕೆ ಇನ್ನ ತುಂಬಾ ಒಳ್ಳೇದಾಗದಿದೆ. ಭವಿಷ್ಯದಲ್ಲಿ ಚಿಕ್ಕಪೇಟೆಗೆ ಒಬ್ಬ ಒಂದು ಒಳ್ಳೇದ್ ಮಾಡಂತ ಒಂದು ಒಳ್ಳೆ ಮನುಷ್ಯ ಬಂದಿದ್ದಾನೆ. ಆ ಮನುಷ್ಯನ ಕಡೆಯಿಂದ ತುಂಬಾ ಅತ್ಯುತ್ತಮವಾಗಿ ಇಡೀ ಚಿಕ್ಕಪೇಟೆನೇ ಒಳ್ಳೇದಾಗುತ್ತೆ, ಅದರಲ್ಲೂ ಸಿದ್ದಾಪುರನೂ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಸರ್, ನಿಮ್ಮ ಪ್ರಕಾರ ಈ ಸಿದ್ದಾಪುರ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಏನೇನು ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ಳೋದಿದೆ ಬರುವಂತ ಒಂದು MLA? ಮೇಡಮ್, ಬರೋ ಅಂತ MLA ಸ್ವತಂತ್ರವಾಗಿ ಅವ್ರು ವೈಟ್ ಮನಿನಲ್ಲೇ ಇಡೀ ಚಿಕ್ಕಪೇಟೆ ಅಂತ ಮನೆಗಳನ್ನ, ಸೀಟ್ ಮನೆಗಳು, ಗುಡಿಸಲು ಮನೆಗಳನ್ನ ಕಟ್ಕೊಡ್ತೀನಿ ಅಂತ ಪಣ ತಟ್ಟಿದ್ದಾರೆ. ಆಮೇಲೆ BPL ಕಾರ್ಡು, APL ಕಾರ್ಡ್ ಇರೋಂಥ ಚಿಕ್ಕಪೇಟೆ ಎಲ್ಲಾ ಮನೆಗಳಿಗೂ ಸಿಲಿಂಡರ್ನ ಫ್ರೀಯಾಗಿ ತಿಂಗಳ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ಅಂದ್ರೆ ಕಾಂಗ್ರೆಸ್ ಗೆಲ್ತಿರೋ ಚೆನ್ನಾಗಿದೆ. ಕಾಂಗ್ರೆಸ್ ಯಾಕೆ ಸರ್? ಎಲ್ಲ ಅನುಕೂಲ ಆಗ್ತದೆ ಕಾಂಗ್ರೆಸ್ ಗೆಲ್ತಿದ್ರೆ. ಕಾಂಗ್ರೆಸ್ಗೆ ಏನೇನು ಅನುಕೂಲ ಆಗ್ಬೇಕು ನಿಮ್ಗೆ ಸದ್ಯಕ್ಕೆ? ಸದ್ಯಕ್ಕೆ ಅಂದ್ರೆ GST ಮೈನ್, GST. ಯಾಕಂದ್ರೆ ಬರೋದ ಸಂಬಳದಲ್ಲಿ GST ಅದೆಲ್ಲ ಹಾಕಿದ್ರೆ ನಮ್ಗೇನು ಉಳಿತಾಯ ಆಗಲ್ಲ. ಸೊ ಅದಕ್ಕೆ ಕಾಂಗ್ರೆಸ್ ಬಂದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಯಾರು ಮಾಡಿಲ್ಲ, ಈ ಮೇಲ್ಟಿ ಯಾರು ಮಾಡ್ತಾರ ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಮಾಡ್ತಾರೆ ಅಂತ? ಗೊತ್ತೇ ಆಗಲ್ಲ. ಬಂದು ನಮ್ಗೆ ಏನೇನು ಕೆಲಸ ಮಾಡ್ತಾರೆ ಮನೆ ಹತ್ರ ಬಂದು ಅವ್ರಿಗೆ ಹಾಕ್ತಿವಿ. ಯಾರು ಬಂದ್ರು? ಕಾಸು ದುಡ್ಡು ಏನು ಬೇಡ, ಒಳ್ಳೇದು ಮಾಡ್ಬೋದು. ಹಂಗಂದ್ರೆ ಬಿಜೆಪಿಗೆ ಹಾಕ್ತೀರಾ? ನಾನ ಹೇಳ್ತೀನಿ ಮೇಡಮ್, ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೆ ಹಾಕೋದು. ನಿಮ್ಗೆ ಎಂತ MLA ಬೇಕಮ್ಮ? ಎಂತ MLA ಇಲ್ಲ, ಯಾರು ಮನೆ ಹತ್ರ ಹಕ್ಕುಪತ್ರ ಕೊಡ್ತಾರ ಅವ್ರಿಗೆ ಓಟ್ ಹಾಕೋದು. ಹಕ್ಕುಪತ್ರ ಬೇಕು ನಿಮ್ಗೆ? ಹೌದು. ಎಷ್ಟು ವರ್ಷದಿಂದ ಹಕ್ಕುಪತ್ರಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಎಷ್ಟು ನಾನ್ ಬಂದು 40 ವರ್ಷಮ ಅದೇ ಕೊಡ್ತೀನಿ ಇನ್ನು ಊರ್ ಕೌನ್ಸಿಲರ್, ಊರು MLA ಕೂಡ ಕೊಟ್ಟವ್ರು ಯಾರು ಯಾರು ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಯಾರಾದ್ರೂ ಭಾಷೆ ಕೊಟ್ಟಿದಾರಾ? ಯಾರು ಭಾಷೆ ಕೊಟ್ಟಿಲ್ಲ. ಇವಾಗ ಹೇಳಿದಾರೆ, ಯಾರು ಕೊಡ್ತಾರ ಅವ್ರಿಗೆ ಹಾಕೋದು. ಏರಿಯಾ ಏನ್ ಚೆನ್ನಾಗೇ ಇದೆ. ಇಲ್ಲಿ ಸ್ವಲ್ಪ ಗಲಾಟೆಗಳು ಅದು ಇದು ನಡೆಯುತ್ತೆ. ಏನ್ ಗಲಾಟೆ? ಅಂದ್ರೆ ಹುಡುಗರ್ದು ಗಲಾಟೆ. ಇವಾಗ MLA ಆಗಿ ಗೆದ್ದು ಬರೋರು ನಿಮ್ಗೆ ಏನೇನ್ ಕೆಲಸ ಮಾಡ್ತಾರೆ? ನಮ್ಗೆ ನಮ್ ಕಷ್ಟಗಳು ಸ್ವಲ್ಪ ನೋಡ್ಕೋಬೇಕು. ಮಕ್ಕಳಿಗೆ ಎಜುಕೇಶನ್ದು, ಮತ್ತೆ ನೀರ್ದು, ಕರೆಂಟ್ದು ಅದು ನೋಡ್ಬೇಕು. ಕರೆಂಟ್ ತುಂಬಾನೇ ಬರ್ತಾ ಇದೆ, ನೀರ್ ಸರಿಯಾಗಿ ಬಿಡ್ತಾ ಇಲ್ಲ. ಇದೇ ನಮ್ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಈಗಿರೋ MLA ಅವ್ರು ಏನು ಪರಿಹಾರ ಮಾಡ್ಕೊಟ್ಟಿಲ್ವಾ? ಈಗಿರೋ MLA ಅವರು ಬರೀ ಓಟ್ಗೋಸ್ಕರ ಓಡಾಡ್ತಾ ಇದಾರೆ. ಇವಾಗ ಏನ್ ಮಾಡ್ತಾ ಇದಾರೆ? ಈಗ ಏನು ಇಲ್ಲ, ಮಾಡ್ತಾ ಇಲ್ಲ. ಈಗ ಯಾರು ಬರ್ಬೇಕು ನಿಮ್ಗೆ? ಯಾರ್ ನಮ್ಗ್ ಒಳ್ಳೇದ್ ಮಾಡ್ತಾರ ಅವರೇ ಬರ್ಲಿ. ಈ ಸಲ ಬದಲಾವಣೆ ಬಯಸ್ತಾ ಇದೀರಾ? ಇವಾಗ ಬಿಜೆಪಿ ನೋಡಿದೀರಾ, ಕಾಂಗ್ರೆಸ್ಗೆ ಏನಾದ್ರು ಬದಲಾವಣೆ ಮಾಡ್ಬೇಕಂತ ಇದೆಯಾ? ನೋಡೋಣ ಮೇಡಮ್, ಅದ್ ಹೇಳಕ್ ಆಗೋದಿಲ್ಲ. ಬದಲಾವಣೆಯಿಂದ ಇಬ್ರುನು ಮಾಡ್ಬೋದು, ಇಬ್ರು ನಿಂತ್ಕೊಬೋದು. ಅದೇ ನಮಗ್ ಯಾರು ಇಷ್ಟ ಆಗುತ್ತೋ ಅವ್ರಿಗೆ ಓಟ್ ಹಾಕ್ತಿವಿ ಅಷ್ಟೇ. ಹೆಂಗಿದೆ ಎಲೆಕ್ಷನ್ ವಾತಾವರಣ? ಪರವಾಗಿಲ್ಲ, ಏನೋ ನಡೀತಾ ಇದೆ. ಏನೋ ನಡೀತಾ ಇದೆ. ಯಾರು ಗೆಲ್ಬೋದು ನಿಮ್ ಪ್ರಕಾರ? KGF ಬಾಬು. KGF ಬಾಬು ಯಾಕೆ? ಅವ್ರ ಪಾಪ ಎಷ್ಟೋ ಒಳ್ಳೇದ್ ಮಾಡಿದ್ದಾರೆ, ಬಂದು ಎಷ್ಟೋ ಒಳ್ಳೇದ್ ಮಾಡಿದ್ದಾರೆ. ಈಗ KGF ಬಾಬು ಅವ್ರು ಗೆದ್ದು ಬಂದ್ರೆ ಏನೇನ್ ಕೆಲ್ಸಗಳು ಮಾಡ್ಕೊಡ್ಬೇಕು ನಿಮ್ಗೆ? ಅವರೇ ಮಾಡ್ತಾ ಇವಿ, ನಾವ್ ಹೇಳಿಲ್ಲ ಇಷ್ಟು ಮಾಡಿದ್ದಾರೆ, ನಾವ್ ಕೇಳಿಲ್ಲ ಮೇಲೆ ಇನ್ನೂ ಚೆನ್ನಾಗ್ ಮಾಡ್ತಾರೆ. ಏನೇನ್ ಕೆಲ್ಸಗಳು ಆಗ್ಬೇಕಮ್ಮ? ಅಭಿವೃದ್ಧಿ ಕಾರ್ಯಗಳು ಏನೇನ್ ಆಗ್ಬೇಕು? ಏನ್ ಸಮಸ್ಯೆ? ಅವ್ರ ಗ್ಯಾಸ್ ಎಲ್ಲ ಕಡಿಮೆ ಮಾಡ್ತೀನಿ ಅಂತ ಹೇಳಿದಾರೆ, ರೇಟು ಏನೇನೋ ಮಾಡ್ತೀನಿ ಅಂತ ಹೇಳಿದಾರೆ. KGF ಬಾಬು ಅವರು ಯಾಕೆ ಸರ್? ಯಾಕಂದ್ರೆ ಬಡವರಿಗೆ, ಮಕ್ಕಳಿಗೆ ಎಲ್ಲ ಸಹಾಯ ಮಾಡ್ತಾವ್ರೆ. ಸ್ಕಾಲರ್ಶಿಪ್ ಎಲ್ಲ ಇದ್ ಮಾಡ್ತಾವ್ರೆ KGF ಬಾಬು. ಮೊನ್ನೆ ಅವ್ರಿಗೆ ಹೋಗ್ಬಿಟ್ಟು ಇದ್ ಮಾಡ್ತಾವ್ರೆ. ಮೊನ್ನೆ ಕಟ್ಟಕ್ಕೆ ಇದ್ ಮಾಡ್ತಾವ್ರೆ ಎಲ್ಲಾರು. ಯಾಕಂದ್ರೆ 3,000 ಮನೆಗೆ ಇದ್ ಮಾಡವ್ರ ಅವರು KGF ಬಾಬು ಅವರು. ಬಡ ಮಕ್ಕಳಲ್ಲಿ ಎಲ್ಲ ಕಟ್ಟವ್ರ. ಇಲ್ಲೂ ಇದ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಸರ್, ಈಗ ಏನ್ ಪ್ರಾಬ್ಲಮ್ ಇದೆ ಸಿದ್ದಾಪುರದಲ್ಲಿ? ಸಿದ್ದಾಪುರ ಏನಿಲ್ಲ, ಯಾಕಂದ್ರೆ ಕೆಲಸ ಮಾಡಬೇಕು, ಕೆಲಸ ಮಾಡ್ಬೇಕು. ಒಳ್ಳೇದು. ನೀರ್ ಸಮಸ್ಯೆ ಇದೆಯಾ? ರಸ್ತೆ ಸಮಸ್ಯೆ? ನೀರ್ ಸಮೇತ ರಸ್ತೆ ಸಂಬಂಧ ಹೇಳ್ತಾ ಇರೋದು. ಯಾಕಂದ್ರೆ ಜನಗಳಿಗೆ ಒಳ್ಳೆ ಮಾಡ್ಬೇಕು.
ಅದೇ ಹೇಳ್ತಾ ಇರೋದು. ಏನ್ ಒಳ್ಳೇದ್ ಮಾಡ್ಬೇಕು? ಏನ್ ಮಾಡವ್ರ ಬಂದ್ಬಿಟ್ಟು ಎಲ್ಲ ಪ್ರತಿಯೊಬ್ಬ ನೋಡಿದ್ರೆ ಇದು ಜಾಸ್ತಿ ಅದು ಜಾಸ್ತಿ ಎಲ್ಲ ಜಾಸ್ತಿ ಮಾಡವ್ರಲ್ಲ, ಏನು ಕಮ್ಮಿ ಮಾಡವ್ರ? ಸಿಲಿಂಡರ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ. ಕೂತ್ಕೊಂಡು ಏನ್ ಮಾಡವ್ರ ಇವರು? ಏನ್ ಮಾಡಿಲ್ಲ. ಅದಕ್ಕೋಸ್ಕರ ಎಲ್ಲಾ ರೇಟ್ ಜಾಸ್ತಿ ಮಾಡವ್ರ. ಅದು 10 kg ಕೊಡ್ತಾ ಇದ್ರು, ಇವಾಗ 5 kgನಾ? ಒಂದ್ ಗಾಡಿಗೆ 5 kgನಾ? ಏನ್ ಪ್ರಯೋಜನ? KGF ಅವ್ರು ಬರ್ಬೇಕು. ಅವ್ರು ಬಂದ್ರೆ ಹೆಂಗೋ ಇದಾಗತ್ತೆ. ಯಾಕಂದ್ರೆ ಪ್ರತಿಯೊಬ್ಬನಿಗೆ ಮನೆಗೆ ಒಂದೊಂದ್ ಸಿಲಿಂಡರ್ ಕೊಡ್ತಾವ್ರೆ, ಎಲ್ಲ ಇದ್ ಮಾಡ್ತಾರ. ಇವ್ರು ಏನ್ ಮಾಡ್ತಾವ್ರೆ? ಸಿಲಿಂಡರ್ ಕೊಡ್ತೀವಿ, ಇದು ಕೊಡ್ತೀವಿ, ಎಲ್ಲ ಬಂದ್ರೆ ಒಳ್ಳೇದ್ ಮಾಡ್ತೀನಿ ಅಂತ ಇದು ಮಾಡಿದ್ರು. ಏನೈತೆ ಒಳ್ಳೇದು? ಏನೂ ಆಗಿಲ್ಲ. ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ, ಸ್ಪೀಕರ್ ಆಗ್ತಾ ಇದ್ದೀರಾ? ಇಲ್ಲ ಇವಾಗ ಹೋಗ್ ಬಂದಿರೋ ಬಿಸ್ನೆಸ್ ಬಂದಿರೋ ನಾವು ಮತ್ತೆ ಏನ್ ಮಾಡಿ ಬಂದಿರೋದು. ಸರ್, ಅಂದ್ರೆ ನೀವು ಪ್ರತಿ ಕಡೆ ಓಡ್ ಹೋಗ್ತಿರ್ತೀರಾ, ಹೋಗ್ತೀವಿ. ಜನಗಳ ಅಭಿಪ್ರಾಯ ಹಂಗೆ ತರಕಾರಿ ಮಾರ್ಬೇಕಾದ್ರೆ ಜನರ ಅಭಿಪ್ರಾಯನೂ ಕೇಳ್ತೀರಾ. ಹೇಗೆ ಇದೆ ಜನರ ಪ್ರತಿಕ್ರಿಯೆ? ಪರವಾಗಿಲ್ಲ. ಇವಾಗ ಏನಂದ್ರೆ ಎಲೆಕ್ಷನ್ ಬಗ್ಗೆ JDS ಪಾರ್ಟಿ ಬಂದ್ಬಿಟ್ಟಿದೆ, ಕಾಂಗ್ರೆಸ್ ಪಾರ್ಟಿ ಬಂದಿದ್ದಾರೆ, ಆಮೇಲೆ KJ ಬಾಬು ಅವ್ರು ಬಂದಿದ್ದಾರೆ, ಆಮೇಲೆ ಆಮ್ ಆದ್ಮಿ ಪಾರ್ಟಿ ಬಂದಿದ್ದಾರೆ, SDP ಬಂದಿದ್ದಾರೆ. ಯಾರ ಅದೃಷ್ಟ ಇದೆ ಗೊತ್ತಿಲ್ಲ, ಯಾರು ಗೆಲ್ಕೊಂಡು ಹೋಗ್ತಾರ ಅಂತ ಗೊತ್ತಿಲ್ಲ. ಇವ್ರು ತುಂಬಾ ಟಫ್ ನಡೀತಾ ಇದೆ ಎಲೆಕ್ಷನ್, ಯಾರು ಏನು ಹೇಳಕ್ ಆಗ್ತಾ ಇಲ್ಲ. ಸರ್, ಈಗ ನಿಮ್ ಪ್ರಕಾರ ಗೆದ್ದು ಬರೋ MLA ಮೊದ್ಲು ಮಾಡ್ಬೇಕಾಗಿರೋ ಕೆಲ್ಸಗಳು ಯಾವುವು? ಇನ್ನು ಫಸ್ಟ್ ಇದ್ರ MLA ಏರಿಯಾದಲ್ಲಿ 5 ನಿಮಿಷ ಬಂದು ಹೋಗ್ಬಿಡ್ತಾ ಇದ್ರು, ಸಮಸ್ಯೆ ಏನ್ ಕೇಳಲಿಲ್ಲ. ನಿಮ್ಗೆ ಏನ್ ತೊಂದ್ರೆ ಇದೆ, ರೋಡ್ ಬಗ್ಗೆ, ಮೋರಿ ಬಗ್ಗೆ, ನೀರ್ ಬಗ್ಗೆ, ಸ್ಯಾನಿಟರಿ ಬಗ್ಗೆ ಏನು ಕೇಳಲಿಲ್ಲ. ಇವಾಗ ತಿರ್ಗಾ ಬರ್ತಾರೆ, ಏನೋ ನಾವು ಒಳ್ಳೆ ವ್ಯಕ್ತಿ ಯಾರು ನೋಡಿ ಎಲೆಕ್ಷನ್ ಕೊಡೋಣ ನಾವು. ಯಾರು ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಅದು ಹೇಳಕ್ ಆಗ್ತಾ ಇಲ್ಲ. ಅದೇ ಹೇಳಕ್ ಆಗ್ತಿಲ್ಲ, ತುಂಬಾ ಕನ್ಫ್ಯೂಷನ್, ಕಾಂಪಿಟೇಷನ್ ಇದೆ. ಯಾರು ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನೋಡೋಣ, ನಮ್ಮ ಅದೃಷ್ಟ ಅದು ಹೇಳಕ್ ಆಗಲ್ಲ. ನಿಮ್ಮ ಪರ್ಸನಲ್ ಅದು ಹೇಳಕ್ ಆಗಲ್ಲ. ಯಾರು ಗೆದ್ದು ಬಂದ್ರೆ ಚೆನ್ನಾಗಿರುತ್ತೆ ಸರ್? ಇವಾಗ ಎಲ್ಲರಿಗೂ ಒಂದು ಪಕ್ಷ ಅಂತ ಇರುತ್ತೆ, ಈ ಪಕ್ಷ ಗೆದ್ದು ಬಂದ್ರೆ ಒಳ್ಳೇದಾಗುತ್ತೆ. ಜನ ನೋಡಕ್ಕಿಂತ ಪಕ್ಷ ನೋಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಬಂದ್ರೆ ಒಳ್ಳೇದಿದೆ ಮೇಡಮ್. ಆಮ್ ಆದ್ಮಿ ಪಾರ್ಟಿ ಯಾಕಂದ್ರೆ ಎಜುಕೇಶನ್ ಇದ್ದಾರೆ, ಅವ್ರಿಗೆ ಹೇಳಗೆ ಇಲ್ಲ, ಏನೇನ್ ಬೇಕೋ ಅವರೇ ತರ್ಕೊಂಬಂತಾರೆ ಆಟೋಮೆಟಿಕ್. ಇಲ್ಲಾಂದ್ರೆ ಏನಂತ ಗೊತ್ತಿಲ್ಲ. ಇವಾಗ ನೋಡಿ, ಎಜುಕೇಶನ್ ನಾವ್ ಮಾಡಿದ್ರೆ ನಮ್ಗೆ ಗೊತ್ತು. ಈ ರೋಡ್ ಅವ್ರ ಕೈಯಲ್ಲಿ ಹಾಕಕ್ಕಾಗಲ್ಲ, ನಾವ್ ಹೋಗಿ ಒಂದ್ ಲೆಟರ್ ಎಲ್ಲ ಹಾಕಿದ್ರೆ ಆಟೋಮೆಟಿಕ್ ಜನ ಇಂದಾನೆ ಮಾಡ್ಕೊಂಡ್ಬಿಡ್ಬೋದು. ಜನ ಇಂದಾನೆ ಅವ್ರು ಮುಂದೆ ಬರ್ತಾರೆ, ಜನ ಮಾಡಕ್ ಆಗಲ್ಲ ನಾ ಕೆಲ್ಸ ಅದು. ಆತರ ಅದರಲ್ಲಿ AAP ಅಲ್ಲಿ ಓದಿದ್ದಾರೆ, ಎಜುಕೇಟೆಡ್. ಆಲ್ಮೋಸ್ಟ್ ನೋಡಿದ್ದೀರಾ ನೀವು ಯಾರು ಕ್ಯಾಂಡಿಡೇಟ್ ನಿಂತಿದ್ದಾರೆ ಅಂತವ್ರಿಗೆ ತಗೊಂಡ್ಬಂದ್ರೆ ನಮ್ಗೆ ಓದಿರೋರ್ಗೆ ಗೊತ್ತಾಗುತ್ತೆ ಫ್ಯೂಚರ್ ಏನಂತ. ಅದಕ್ಕೆ ಒಳ್ಳೇದ ಅನ್ಸುತ್ತೆ ನಮ್ಗೆ. ಈಗ ಇರೋ ಗರುಡಾಚಾರ್ಯ ಅವ್ರ ಕೆಲಸ ಮಾಡ್ಕೊಟ್ಟಿದಾರ? ಮಾಡಿದಾರೆ ಮೇಡಮ್, ಇಲ್ಲ ಅಂತ ಹೇಳಕ್ ಆಗಲ್ಲ. ತೃಪ್ತಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಾ. ಏನ್ ಕೆಲಸ ಮಾಡ್ಬೇಕು ಸರ್ ಇನ್ನ? ಬಂದ್ರೆ ನೋಡಿ ಮೇಡಮ್, ಏನಿದೆ ಮೇಡಮ್, ಜನ ಸರ್ವಿಸ್ ಏನಿರುತ್ತೆ, ನೀರ್ ಇರುತ್ತೆ, ವಾಟರ್ ನೀರು, ಇಲ್ಲಾಂದ್ರೆ ಏನಾದ್ರು ಸ್ಯಾನಿಟರಿ ಇರುತ್ತೆ, ಏನಿರುತ್ತೆ. ಅದನ್ನೇಗೋಸ್ಕರ ಅದನ್ನೇ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ತುಂಬಾ ಕಷ್ಟ ಆಗುತ್ತೆ. ನೋಡಿ 10 ವರ್ಷ ಆಯ್ತು ಇದು, 15 ವರ್ಷ ಮೇಲೆ ಆಯ್ತು. ಹೇಳಿ ಸಾಕಾಗಿತ್ತು. ಒಂದ್ 50 ಜನ ಸೇರ್ಬಿಟ್ರು ಏನ್ ಮಾಡಕ್ ಆಗಲ್ಲ. ಅದು ಎಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಲೆಟರ್ ಕೊಟ್ರೆ ಆಟೋಮೆಟಿಕ್ ಆಗುತ್ತೆ. ಬಟ್ ಅವ್ರಂತ ನಾವ್ ಯಾಕೆ ಗೆಲ್ಸ್ಕೊಂಡ್ ಬರ್ತೀವಿ? ಜನಗೋಸ್ಕರ ಇರ್ತಾರ ಅಂದ್ರೆ ಇರಲ್ಲ. ಅವರು ಏನಕ್ ಮಾಡಿ, ಅದಕ್ಕೋಸ್ಕರ ಓದಿರೋರ್ಗೆ ಕರ್ಕೊಂಡ್ ಬಂದ್ರೆ ನಾವು ಒಳ್ಳೇದಿದೆ. ಎಲೆಕ್ಷನ್ ನಡೀತಾ ಇದೆ, BJP ನಡೀತಾ ಇದೆ, ಈ ಕಡೆ JDS ನಡೀತಾ ಇದೆ, ಕಾಂಗ್ರೆಸ್ ಇದೆ, KGF ಬಾಬು ಇದಾರೆ. ಜಾಸ್ತಿ ಅಂದ್ರೆ ಬಿಜೆಪಿನೇ. ಸರ್, ಈಗ MLA ಆಗಿ ಗೆದ್ದು ಬರೋರು ಏನ್ ಕೆಲಸಗಳು ಮಾಡ್ಕೊಡ್ಬೇಕಾಗಿದೆ? ಏನ್ ಮಾಡ್ತಾರೆ ಮೇಡಮ್, ಗೆದ್ಮೇಲೆ ಕೆಲ್ಸಾನೇ ಮಾಡಲ್ಲ. ಇವಾಗ ಹೇಳ್ತಾರೆ ಕೆಲ್ಸ ಮಾಡ್ಬಿಡ್ತೀವಿ, ಏನ್ ಬೇಕಾದ್ರೆ ಮಾಡ್ತೀವಿ ಅಂತಾರೆ. ಗೆದ್ದ ಮೇಲೆ ಏನು ಇಲ್ಲ, ನಾವು ಖರ್ಚು ಮಾಡಿದೀವಿ, ನಾವು ಗೆದ್ದೀವಿ ಅಷ್ಟೇ. ಕೇಳಕ್ ಹೋದ್ರೆ ಕೊಟ್ಟಿಲ್ಲ, ಓಟ್ ಹಾಕಕ್ಕೆ ಏನು 1000 ಕೊಟ್ಟಿಲ್ವಾ, 500 ಕೊಟ್ಟಿಲ್ವಾ ಅಂತಾರೆ. ಅದಕ್ಕೆ ಯಾವ ಇದಕ್ಕಿಲ್ಲ. ಸರ್, ಏನ್ ಸಮಸ್ಯೆಗಳಿದೆ ಸರ್ ಸಿದ್ದಾಪುರ ವಾರ್ಡ್ ಅಲ್ಲಿ? ಏನ್ ಸಮಸ್ಯೆಗಳು ಇದೆ ಸರ್, ಪರಿಹಾರ ಮಾಡಲ್ಲ. ಪರಿಹಾರ ಮಾಡಲ್ಲ. ಬರೇ ಜನ ಏನ್ ಗೊತ್ತಾ, ಅವ್ರು ಕರೀತಾರೆ, ಬರೀ ದುಡ್ಡು ಕೊಡ್ತಾರೆ ಅಂತಾರೆ, ಹೋಗ್ತಾರೆ ಅಷ್ಟೇ. ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ನೋಡಿ, ನಮ್ದು ಪರ್ಮನೆಂಟ್ ಏನೋ ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್ಗೆ ಹಾಕೋದು ನಾವು. ಬರ್ಲಿ ಬಿಡ್ಲಿ ಕಾಂಗ್ರೆಸ್ಗೆ ಹಾಕೋದು. ನಾವು ಸಿದ್ದಾಪುರ ವಾರ್ಡ್ಗೆ ಹೋಗಿದ್ವಿ, ಅಲ್ಲಿ ಸಾಕಷ್ಟು ಜನಗಳನ್ನ ಮಾತಾಡ್ಸಿದ್ವಿ. ತುಂಬಾನೇ ವಿಭಿನ್ನವಾದಂತ ಒಂದು ಅಭಿಪ್ರಾಯ ನಮ್ಗೆ ಇವತ್ತು ಸಿಕ್ತು. ಯಾಕಂದ್ರೆ ನಾವು ಬೇರೆ ಕಾನ್ಸ್ಟಿಟ್ಯೂನ್ಸಿಸ್ಗೆಲ್ಲ ಹೋದಾಗ ಅಲ್ಲಿ ಜನ ಏನ್ ಹೇಳೋರು ಅಂದ್ರೆ ಬಿಜೆಪಿ ಕಾಂಗ್ರೆಸ್ JDS, ಇಲ್ಲಾಂದ್ರೆ ಬಿಜೆಪಿ ಕಾಂಗ್ರೆಸ್ JDS ಬಿಜೆಪಿ, ಈ ರೀತಿ ಒಂದು ಪಣ ಇರ್ತಿತ್ತು. ಆದ್ರೆ ಇವತ್ತು ಸಿದ್ದಾಪುರ ವಾರ್ಡ್ ನಲ್ಲಿ, ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪ್ರತಿಯೊಬ್ರು ವಿಭಿನ್ನವಾಗಿ ಅಭಿಪ್ರಾಯ ತಿಳಿಸ್ಕೊಡ್ತಾ ಇದಾರೆ. ಒಬ್ರು AAP ಅಂತಿದ್ದಾರೆ, ಇನ್ನೊಬ್ರು JDS ಅಂತಿದ್ದಾರೆ, ಕಾಂಗ್ರೆಸ್ ಅಂತಿದ್ದಾರೆ. ಅಂದ್ರೆ ಇಲ್ಲಿ 5 ಪಕ್ಷಗಳು, ಮುಖ್ಯವಾಗಿ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ KGF ಬಾಬು ಅವರಿಂದ ಹಿಡಿದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ ಇದೆ ಅಂತಾನೆ ಹೇಳ್ಬೋದು.
ಯಾಕಂದ್ರೆ ತುಂಬಾ ಜನ ಬಿಜೆಪಿಗೆ ಒಲವು ತೋರಿಸ್ತಾ ಇದ್ರೆ ಇನ್ನಷ್ಟು ಜನ ಕಾಂಗ್ರೆಸ್ ಹೇಳ್ತಿದ್ದಾರೆ, ಇನ್ನ ಸ್ವಲ್ಪ ಜನ JDS, ಇನ್ ಸ್ವಲ್ಪ ಜನ AAP, ಇನ್ನ ಸ್ವಲ್ಪ ಜನ KGF ಬಾಬು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಚುನಾವಣೆನ ನಾವು ಕಾಣಬಹುದು ಅನ್ನೋದು ಪಕ್ಕ ತಿಳಿದು ಬಂದಿದೆ ನಮ್ಗೆ ಇವತ್ತು. ನೋಡೋಣ, ಚುನಾವಣೆ ಮುಗಿಯೋವರೆಗೂ ಕಾದು ನೋಡೋಣ ಈ ಬಾರಿ ಚಿಕ್ಕಪೇಟೆಯಲ್ಲಿ ಯಾರು ಗೆಲ್ತಾರೆ, ಈ ಟಫ್ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇಂಡಿಯನ್ ಮೀಡಿಯಾ. ಕ್ಯಾಮರಾಮನ್ ಸಾಬ್ ಜೊತೆ ಪದ್ಮಶ್ರೀ.